ಸತೀಶ್ ಜಾರಕಿಹೊಳಿಗೆ ತಿರುಗೇಟು ನೀಡಿದ್ರ ಡಿಕೆ ಶಿವಕುಮಾರ್. ಬೆಳಗಾವಿ ಸಚಿವರಿಗೆ ಡಿಸಿಎಂ ಪರೋಕ್ಷವಾಗಿ ಟಾಂಟ್ ಮಾಡಿದ್ದಾರೆ. ಹಿಡಕಲ್ ಜಲಾಶಯ ನೀರಿನ ವಿಚಾರದಲ್ಲಿ ತಿರುಗೇಟು ಕೊಟ್ಟಂತೆಯೇ ಕಾಣಿಸ್ತಿದೆ. ಯಾರಿಗಾದ್ರೂ ನೀರು ಕೊಡಬೇಕು ಅಂದ್ರೆ ಅನುಮತಿ ಬೇಕು. ಈಗ ಹೊಸದಾಗಿ ನಾನು ಪಾಲಿಸಿ ಮಾಡಿದ್ದೇನೆ, ಅಸೆಂಬ್ಲಿಯಲ್ಲಿ ಈ ವಿಚಾರ ತಿಳಿಸ್ತೀನಿ. ಸಚಿವ ಸತೀಶ್ ಜಾರಕಿಹೊಳಿಗೆ ಗೊತ್ತಿಲ್ಲ ಎಂಬ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲಾ ಸಚಿವರಿಗೂ ಎಲ್ಲಾ ವಿಚಾರ ಗೊತ್ತಾಗೋದಿಲ್ಲ. ಆಯಾ ಸಚಿವರು ರಿವ್ಯೂ ಮಾಡಿರ್ತಾರೆ, ಅದು ಗೊತ್ತಾಗಲ್ಲ. ಎಲ್ಲವೂ ಗೊತ್ತು ಮಾಡಬೇಕು ಅಂತ ಏನಿಲ್ಲ ಅಂತ ಸತೀಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಿಖಿಲ್ ಕತ್ತಿ ಅವರು ಭೇಟಿ ಮಾಡಿದ್ರು. ಅವರು ಕೆಲವು ವಿಚಾರಗಳೆಲ್ಲ ತಿಳಿಸಿದ್ದಾರೆ. ನಾನು ನಿನ್ನೆಲ್ಲ ರಿವ್ಯೂ ಮಾಡಿದ್ದೀನಿ, ಈ ವಿಚಾರ ಎಲ್ಲ ರಿವ್ಯೂ ಮಾಡಿದ್ದೀನಿ. ತಿರ್ಗೆಲ್ಲ ವರದಿ ಕೇಳಿದ್ದೀನಿ. 21ನೇ ತಾರೀಕು ಆಗಲಿ, ಅದಾದ್ಮೇಲೆ ಏನು ಬೇಕೋ ಅದಕ್ಕೆಲ್ಲ ಸೂಕ್ತ ಬಂದೋಬಸ್ತು ಕ್ರಮ ಏನು ಬೇಕೋ ಯಾವುದೇ ಆಗಲಿ ಕೊಡಬೇಕಾದ್ರೆ ಅಫಿಷಿಯಲ್ ಪರ್ಮಿಷನ್ ಬೇಕು. ಹಂಗೆಲ್ಲ ಇಂಡಸ್ಟ್ರೀಸ್ಗಾಗಲಿ ಯಾರಿಗಾಗಲಿ ಅದಕ್ಕೆಲ್ಲ ಹೊಸದಾಗಿ ನಾನು ರೇಟು ಕೂಡ ಎನ್ಹಾನ್ಸ್ಮೆಂಟ್ ಮಾಡಿದ್ದೀನಿ. ಮೊದಲಿದ್ದ ರೇಟ್ಗೂ ಈಗಿನ ರೇಟ್ಗೂ ನೀರು ಕೊಡಬೇಕಾದ್ರೆ ಎನ್ಹಾನ್ಸ್ಮೆಂಟ್ ಮಾಡಿದ್ದೀನಿ. ಈಗ ಸೆಂಟ್ರಲ್ ಗೌರ್ಮೆಂಟು ಕೂಡ ಒಂದು ಪಾಲಿಸಿ ಕಳಿಸ್ಕೊಟ್ಟಿದ್ದಾರೆ. ಈ ವಾಟರ್ದ ಬಗ್ಗೆ, ಒಂದು ನೀರಿನ ಬಳಕೆ ಬಗ್ಗೆ, ನೀರಿನ ಉಪಯೋಗದ ಬಗ್ಗೆ ಒಂದು ಹೊಸ ಪಾಲಿಸಿನ ಮಹಾರಾಷ್ಟ್ರ, ಪಂಜಾಬ್ ಮಾದರಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಸೆಂಬ್ಲಿಯಲ್ಲಿ ಅದನ್ನು ಇಡ್ತೀವಿ. ಈಗ ನಾನು ಅಸೆಂಬ್ಲಿಯಲ್ಲಿ ಅದನ್ನು ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡೋರು ಕೂಡ ಇದ್ದಾರೆ. ಸೊ ಇವೆಲ್ಲ ಆದಮೇಲೆ ನಿಮ್ಗೆ ನಾನು ತಿಳಿಸ್ತೀನಿ. ನೀರು ಯಾರು ಕೂಡ ಆ ರೀತಿ ಬಳಕೆ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ರೈತ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ನಗರಗಳಿಗೆ ಕುಡಿಯೋ ನೀರು ಇರಬೇಕು, ಅದಕ್ಕೆಲ್ಲ ಲೆಕ್ಕಾಚಾರ ಕರೆಕ್ಟಾಗಿ ಇರಬೇಕಾಗ್ತದೆ. ನೋಡಪ್ಪ, ಎಲ್ಲ ಗೊತ್ತಿದೆ ನನಗೆ. ಈಗ ಯಾಕೆ ಆ ಟೈಮ್ ಬರಲಿ, ನಾನು ಮಾತಾಡ್ತೀನಿ. ಎಲ್ಲಾ ಕೆಲಸಗಳು ಎಲ್ಲಾ ಸಚಿವರಿಗೂ ಗೊತ್ತಾಗಲ್ಲ. ಎಲ್ಲಾ ಸಚಿವರಿಗೂ ಎಲ್ಲಾ ವಿಚಾರಗಳನ್ನ ಎಲ್ಲೆಲ್ಲಿ ಜಿಲ್ಲೆಯಲ್ಲಿ ನಡೀತದೆ ಅಂತ ಎಲ್ಲ ಗೊತ್ತಾಗಬೇಕು. ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನೋ ಒಂದು ತೀರ್ಮಾನ ಮಾಡಿರ್ತಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಒಂದು ತೀರ್ಮಾನ ಮಾಡ್ತಾರೆ, ಶುಗರ್ ಅವರು ಒಂದು ತೀರ್ಮಾನ ಮಾಡಿರ್ತಾರೆ, ಹಂಗೆ ಬೇರೆ ಬೇರೆ ಎಜುಕೇಷನ್ ಅವ್ರನ್ನ ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಎಲ್ಲ ಇನ್ಫಾರ್ಮೇಶನ್ ಏನು ಹೋಗಲ್ಲ. ರಿವ್ಯೂ ಮಾಡಿದಾಗ ಕೆಲವು ವಿಚಾರ ಗೊತ್ತಾಗ್ತದೆ. ನಾನು ಏನಿದೆ ಮಾಹಿತಿನ ಚೆಕ್ ಮಾಡಿಬಿಟ್ಟು ತಿಳಿಸ್ತೀನಿ ಅಂತ ಹೇಳಿದ್ದೀನಿ.